ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ಹೀಗೆ ಆನ್ಲೈನ್ ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳ್ದಂಗೆ ಈ ಒಂದು ಹುದ್ದೆಗಳಿಗೆ ಡಿ ಗ್ರೂಪ್ ಹುದ್ದೆಗಳು ಬಂದ್ಬಿಟ್ಟು 10th ಆದವರು ಮತ್ತೆ ಅಥವಾ ITI ಯಾವುದೇ ತರ ITI ಅಲ್ಲಿ ಎಲೆಕ್ಟ್ರಿಷಿಯನ್ ಮತ್ತೆ ಯಾವುದಾದ್ರೂ ಟ್ರೇಡ್ ಮಾಡಿರೋರು ಅಪ್ಲೈ ಮಾಡ್ಬೋದು. NCVT ಸರ್ಟಿಫಿಕೇಟ್ ಇದ್ದವರು, ITI ಅಲ್ಲಿ NCVT ಸರ್ಟಿಫಿಕೇಟ್ ಇರುತ್ತೆ, ಅವಂಥವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟಿಗೆ ಬಂದ ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ರೀಚ್ ಆಗೋ ನಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ಫಸ್ಟಿಗೆ ನೀವು ಇಲ್ಲಿ ನೋಟಿಫಿಕೇಶನ್ ಓದ್ಕೋಬಹುದು. ಓದ್ಕೊಂಡಿದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲಿ ಲಾಗಿನ್ ವಿತ್ ಆಧಾರ್ ಅಂತಿದೆ. ನೀವು ನಿಮ್ಮ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿದಿದ್ರೆ, ಹಳೇದೇನಾದ್ರು ರಿಜಿಸ್ಟ್ರೇಷನ್ ಮಾಡಿದ್ರೆ ಲಾಗಿನ್ ವಿತ್ ಆಧಾರ್ ಕೊಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಜನರೇಟ್ ಆಧಾರ್ OTP ಕೊಡಿ. ಇಲ್ಲಿ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಲಾಗಿನ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿದ್ರೆ ಇಲ್ಲಿ ಏನಂತಂದ್ರೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತೊಂದು ಸತಿ ಬಂದಿದೆ ಪಾಪಪ್. 2024-25 ರಿಜಿಸ್ಟರ್ ಮಾಡಿರೋ ಯಾವುದೇ ಅವರು ಏನು ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಈಗ ಓಕೆ ಕೊಡ್ತೀನಿ. ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಯಾವುದಿದೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕಾಗತ್ತೆ. ಹೆಂಗಿದೇನೋ ಅದೇ ತರ ಇಲ್ಲೊಂದು ಸತಿ 2 ಸತಿ ಟೈಪ್ ಮಾಡ. ನೀವೇನಾದ್ರೂ ನೇಮ್ ಏನಾದ್ರು ಚೇಂಜ್ ಮಾಡಿದ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಕು. ಅಂದ್ರೆ ಮದ್ವೆಗಿದ್ವಿ ಆದ್ರೆ ನೇಮ್ ಚೇಂಜ್ ಮಾಡಿರ್ತಾರೆ. ಇಲ್ಲಿ ಏನಂತಂದ್ರೆ ಗ್ಯಾಜೆಟೆಡ್ ನೋಟಿಫಿಕೇಶನ್ ಇರಬೇಕಾಗುತ್ತೆ. ನಿಮಗೆ ಏನಾದ್ರು ನೇಮ್ ಗೇಮಿನ ಚೇಂಜ್ ಮಾಡಿದ್ರೆ ವೆರಿಫಿಕೇಶನ್ ಟೈಮ್ ಅಲ್ಲಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೇಮ್ ಚೇಂಜ್ ಮಾಡಿಲ್ಲ. ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಂಗಿದೆನೋ ಇಲ್ಲೊಂದ್ಸತಿ ಟೈಪ್ ಮಾಡಿ. ಜೆಂಡರ್ ಯಾವುದು, ಮೇಲು ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲ್ 2 ಸತಿ ಟೈಪ್ ಮಾಡಬೇಕಾಗುತ್ತೆ. ಫಾದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಟೈಪ್ ಮಾಡಬೇಕು. ಮದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಟೈಪ್ ಮಾಡಬೇಕು. ಇಲ್ಲಿ ಇಮೇಲ್ ID ನ ಹಾಕಿ ನಿಮ್ಮ ಹತ್ರ ಇರ್ತಕ್ಕಂಥ ಇಮೇಲ್ ID ಹಾಕಿ ಇಲ್ಲಿ ಜನರೇಟ್ ಇಮೇಲ್ OTP ಕೊಡಿ. ಒಂದು OTP ಬರುತ್ತೆ. ಆ OTP ಆದ ತಕ್ಷಣ ನಿಮ್ಮ ಏನಂತಂದ್ರೆ ಇಮೇಲ್ ID ವೆರಿಫೈ ಆಗುತ್ತೆ. ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಜನರೇಟ್ ಮೊಬೈಲ್ OTP ಕೊಡಿ. ಇಲ್ಲಿ ನಿಮಗೆ OTP ಬರುತ್ತೆ. ಇಲ್ಲಿ OTP ನ ಹಾಕಿ ವೆರಿಫೈ ಮಾಡ್ತಾ ಹೋಗ್ರಿ. ಇಲ್ಲಿ ಏನಂತಂದ್ರೆ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ 2 ಸತಿ ಕ್ಲಿಕ್ ಇಲ್ಲಿ ಟೈಪ್ ಮಾಡ್ಕೊಂತವ್ರಿ. ಇಲ್ಲೊಂದ್ಸತಿ ಜಸ್ಟ್ ಕ್ಯಾಪ್ಚಾನ ಟೈಪ್ ಮಾಡಿ ಅಲ್ಲಿ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್. ಇಲ್ಲಿ ನೀವು ಪ್ರಿವ್ಯೂ ಅಂತ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಬಂದ್ರೆ ಎಲ್ಲ ಟೈಪ್ ಮಾಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಎಲ್ಲ ಏನ್ ಫೀಲ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿದ್ರು ಇಲ್ಲ ನೋಡ್ರಿ. ಕ್ಲಿಕ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇಲ್ಲಿಗೆ ಏನಂತಂದ್ರೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಿದಾಗ ಲಾಗಿನ್ ವಿತ್ ಆಧಾರ್ ಕೊಡಿ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿ ಜನರೇಟ್ ಆಧಾರ್ OTP, ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನೇ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ. ಆಧಾರ್ಗೆ ಲಿಂಕ್ ಆಗಿರುತ್ತೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಮಾಡಿ. ಈಗ ಏನಂತಂದ್ರೆ ನೀವು ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ತರ ತೋರಿಸ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಏನಂತಂದ್ರೆ ನೀವು ಈ ಒಂದು ಡಿ ಗ್ರೂಪ್ ಹುದ್ದೆಗಳಿಗೆ ಬಂದ್ಬಿಟ್ಟು 13 ಲ್ಯಾಂಗ್ವೇಜಸ್ಗಳಲ್ಲಿ ಬರಿಬಹುದು. ಅದೇ ತರ ನಮ್ಮ ಕನ್ನಡದಲ್ಲೂ ನೀವು ಎಕ್ಸಾಮ್ನ ಬರಿಬಹುದು. ಇಲ್ಲಿ ಏನಂತಂದ್ರೆ ಜಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ CN 925 ಓಪನಿಂಗ್ ಡೇಟ್ ನ 31/1/2026 2/3/2026 ತನಕ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟಿಗೆ ನಾನು ಹೇಳ್ದಂಗೆ ನೋಟಿಫಿಕೇಶನ್ ವಿಡಿಯೋನ ನಾನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಯಾವೊಂದು RRB ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸಪೋಸ್ ನಾನು ಯಾವ ಒಂದು ಬೆಂಗಳೂರು RRB ಅಲ್ಲಿ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾವ ಒಂದು ಡಿವಿಷನ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಯಾವ ಒಂದು RRB ಅಲ್ಲಿ ಹೆಚ್ಚಿಗೆ ಪೋಸ್ಟ್ ಗಳಿದೆ ಅಲ್ಲಿ ನೋಡಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ RRB RSC. ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ಅಂಡರ್ಸ್ಟ್ಯಾಂಡ್ ರೆಡ್ ಅಂಡ್ ಅಂಡರ್ಸ್ಟುಡ್ ದ CN ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ನೀವು ನೋಡ್ರಿ ಫಸ್ಟ್ ಟೈಮ್ ನೀವು ಏನಾದ್ರು ಅಪ್ಲಿಕೇಶನ್ ಹಾಕಿದ್ದಿದ್ರೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫಿಚ್ ಅಪ್ ಆಗ್ತಾ ಹೋಗುತ್ತೆ. ಅದೇ ತರ ಇಲ್ಲಿ ಯಾವೊಂದು ನ್ಯಾಷನಾಲಿಟಿ ಏನು ಇದನ್ನ ಬಂದಿರುತ್ತೆ, ಡೇಟ್ ಆಫ್ ಬರ್ತ್, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏಜ್ ಎಷ್ಟು, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರೇನು, ತಂದೆಯ ಹೆಸರೇನು, ತಾಯಿಯ ಹೆಸರೇನು, ಜೆಂಡರ್ ಯಾವುದು, ಚೇಂಜ್ ನೇಮ್ ಇದ್ರೆ ಏನ್ ಚೇಂಜ್ ಮಾಡಿದೀರಾ, ಇಮೇಲ್ ID ಏನು, ಮತ್ತೆ ಮೊಬೈಲ್ ನಂಬರ್ ಏನು, ಮ್ಯಾರಿಟಲ್ ಸ್ಟೇಟಸ್ ನ ನೀವು ಸೆಲೆಕ್ಟ್ ಮಾಡಬೇಕು. ಮ್ಯಾರಿಡ್ ಅನ್ಮ್ಯಾರಿಡ್, ರಿಲಿಜನ್ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಇದ್ರೆ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ, ಇಲ್ಲಿ ಸೆಲೆಕ್ಟ್ ಮಾಡೋಕತ್ತೆ.
ಹಿಂದೂ ಇದ್ರೆ ಹಿಂದೂ, ಮುಸ್ಲಿಂ ಇದ್ರೆ ಮುಸ್ಲಿಮು, ಯಾವುದೊಂದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗತ್ತೆ. ಮ್ಯಾರಿಡ್ ಸ್ಟೇಟಸ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್. ಇಲ್ಲಿ ಮದರ್ ಟಂಗ್ ಯಾವುದು ನಿಮ್ದು ಅಂತಂದು ಸೆಲೆಕ್ಟ್ ಮಾಡೋಕ್ಕಾಗತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ನಾನು ಹೇಳ್ದಂಗೆ ಕನ್ನಡದಲ್ಲಿ ಬರೀತಿದ್ರೆ ನೀವು ಕನ್ನಡ ಸೆಲೆಕ್ಟ್ ಮಾಡಿ, ಇಲ್ಲ ಇಂಗ್ಲಿಷ್ ಜನರಲ್ ಆಗಿ ಎಲ್ಲ ಸೆಲೆಕ್ಟ್ ಮಾಡಿ. ಇಲ್ಲಿ ವಿಸಿಬಲ್ ಮಾರ್ಕ್ಸ್ ಏನಾದ್ರು ಇತ್ತಂದ್ರೆ ನೀವು ತುಂಬ್ರಿ, ಇಲ್ಲ ಅಂತಂದ್ರೆ ನಿಲ್ 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 ಅಂತ ಸೆಲೆಕ್ಟ್ ಟೈಪ್ ಮಾಡಿ. ಇಲ್ಲಿ ಕಮ್ಯುನಿಟಿ ಯಾವೊಂದು ಕಮ್ಯುನಿಟಿ ಜನರಲ್ ಬರುತ್ತಾ ಒ ಬಿ ಸಿ ಬರುತ್ತಾ ಏನಂತಂದು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಒ ಬಿ ಸಿ ಇದ್ರೆ ಒ ಬಿ ಸಿ. ಇಲ್ಲಿ ಒ ಬಿ ಸಿ ಇದ್ರೆ ಒ ಬಿ ಸಿ ಅಂತಂದ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಹತ್ರ ಎನ್ ಸಿ ಎಲ್ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅನ್ರಿಸರ್ವ್ಡ್ ಜನರಲ್ ಅಂತ ಕೊಟ್ಬಿಡಿ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಸ್ಟೇಟ್ ಯಾವುದು, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ಅಡ್ರೆಸ್ ಏನು, ನಿಯರೆಸ್ಟ್ ಸಿಟಿ ಯಾವುದು, ಪಿನ್ ಕೋಡ್ ಏನು. ಇಲ್ಲಿ ಏನಂತಂದ್ರೆ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿದ್ರೆ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂತಂದ್ರೆ ಇಲ್ಲಿ ಏನಂತಂದ್ರೆ ಎರಡೂ ಅಡ್ರೆಸ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಟೈಪ್ ಮಾಡಿದ್ರೆ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಡುತ್ತೆ. ಜಸ್ಟ್ ಏನಿಲ್ಲ ಇಲ್ಲೆಲ್ಲ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡಿ. ಇಷ್ಟೊಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನೀವು ಏನಾದ್ರು ತುಂಬಿದ್ರೆ ಅದೇ ನಾನು ಬರ್ತಾ ಹೋಗುತ್ತೆ ಅಂತ ಹೇಳಿದೀನಿ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ನೀವು ಎಕ್ಸ್ ಸರ್ವಿಸ್ ಮೆನ್ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ. ಪಿ ಡಬ್ಲ್ಯೂ ಡಿ ಸ್ಟೂಡೆಂಟ್ ಇದ್ರೆ ಪಿ ಡಬ್ಲ್ಯೂ ಡಿ ಎಸ್ ಅಂತ ಸೆಲೆಕ್ಟ್ ಮಾಡಿ, ಎಲ್ಲ ಡೀಟೇಲ್ಸ್ ನ ಫಿಲ್ಅಪ್ ಮಾಡೋದು, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಏನಂತಂದ್ರೆ ಈಸ್ ಎ ರೈಟಿಂಗ್ ಎಬಿಲಿಟಿ ಎಫೆಕ್ಟೆಡ್ ಅಂದ್ರೆ ನಿಮ್ಗೆ ಬರೆಯಕ್ ಬರೋದಿಲ್ಲ ಅಂತಂದ್ರೆ ಸ್ಕ್ರೈಬ್ ಬೇಕಂತಂದ್ರೆ ಸ್ಕ್ರೈಬಿನ ಡೀಟೇಲ್ಸ್ ನ ಇಲ್ಲಿ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಇ ಬಿ ಸಿ ಸರ್ಟಿಫಿಕೇಟ್ ಇದ್ರೆ ಅದನ್ನ ನೀವು ಹಾಕ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಏನಂತಂದ್ರೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಅಪ್ಲಿಕೇಶನ್. ಇಲ್ಲಿ ನೀವು ಇಂಡಿಯನ್ ರೈಲ್ವೇಸ್ ನ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತಾನೆ ಸೆಲೆಕ್ಟ್ ಮಾಡಿ. ನೀವು ಏನಾದ್ರೂ ಏನಂತಂದ್ರೆ ರೈಲ್ವೆನಲ್ಲಿ ಬಿಟ್ಟು ಯಾವ್ದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ಸ್ಟೇಟ್ ಗೌರ್ಮೆಂಟ್ ಕೆಲಸ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಕೆಲಸ ಮಾಡ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದನ್ನ ಡೀಟೇಲ್ಸ್, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ತುಂಬ ಇದ್ರೆ ವರ್ಕ್ ಮಾಡ್ತಿದ್ರೆ ಸ್ಟೇಟ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿ ಡೀಟೇಲ್ಸ್, ಇಲ್ಲ ಅಂತಂದ್ರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ತುಂಬಿಡಿ. ಇಲ್ಲಿ ಡೀಟೇಲ್ಸ್ ಆಫ್ ಕೋರ್ಸ್ ಆಕ್ಟ್ ಅಪ್ರೆಂಟಿಸ್, ಇಲ್ಲಿ ನೀವು ಏನಂತಂದ್ರೆ ಏನಾದ್ರೂ ರೈಲ್ವೆಯಲ್ಲಿ ನೀವು ಏನಂತಂದ್ರೆ ನಾನು ಏನು ಅಪ್ರೆಂಟೈನ್ಶಿಪ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅವ್ರಿಗೆ ಒಂದ್ ಸ್ವಲ್ಪ ಏನಂತಂದ್ರೆ ರಿಸರ್ವೇಶನ್ ಇರುತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಏನಂತಂದ್ರೆ ಲಾಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಬ್ಯಾಂಕ್ ಡೀಟೇಲ್ಸ್ ನ ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, ರೀಫಂಡ್ ಫೀ ಬ್ಯಾಂಕ್ ಅಕೌಂಟ್ ನಂಬರ್, ಇದೇ ಅಕೌಂಟ್ ನಂಬರ್ ಮತ್ತೊಂದ್ಸತಿ ಟೈಪ್ ಮಾಡಬೇಕು. IFSC ಕೋಡ್ ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಯಾವೊಂದು ಬ್ಯಾಂಕ್ ನೇಮ್ ನ ಇಲ್ಲಿ ಇಲ್ಲಿ ಬ್ಯಾಂಕ್ ನೇಮ್ ನ ಹಾಕಿದ್ರೆ ಅಡ್ರೆಸ್ ಅಂತಾನೆ ಬರುತ್ತೆ. ಜಸ್ಟ್ ಏನಂತಂದ್ರೆ ಇಲ್ಲಿ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ಫಸ್ಟಿಗೆ ಏನಂತಂದ್ರೆ ನೀವು ಯಾವೊಂದು ಆಧಾರ್ ಕಾರ್ಡ್ ಇಂದ ಏನಂತಂದ್ರೆ ಒಂದು ಆಧಾರ್ ಸೀಡಿಂಗ್ ಮಾಡಿದ್ರೆ CVT ಎಕ್ಸಾಮ್ ಬರೆದ್ರೆ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಮ್ಯಾಪಿಂಗ್ NPC ಆಗಿದ್ರೆ ಏನಂತಂದ್ರೆ ಹಣ ರೀಫಂಡ್ ಆಗುತ್ತೆ, ಇಲ್ಲ ಅಂತಂದ್ರೆ CBT ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಯಾವುದೇ ಹಣ ರೀಫಂಡ್ ಆಗೋದಿಲ್ಲ. ಇಲ್ಲಿ ಜಸ್ಟ್ ಏನಂತಂದ್ರೆ ನೆಕ್ಸ್ಟ್ ಕೊಡ್ತೀನಿ ನಾನು. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಏನಂತಂದ್ರೆ ಇಲ್ಲಿ ಡೀಟೇಲ್ಸ್ ನ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನಾವು ತುಂಬಿದ್ದಿದ್ರೆ ಬರುತ್ತೆ ಹಳೇದೇನಾದಿದ್ರೆ, ಇಲ್ಲ ಅಂತಂದ್ರೆ ಏನಂತಂದ್ರೆ ಇಲ್ಲಿ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ SSLC ನ ಯಾವೊಂದು ಸ್ಟೇಟು, ಯಾವೊಂದು ಡಿಸ್ಟ್ರಿಕ್ಟು, ಯಾವೊಂದು ಬೋರ್ಡ್ ಅಲ್ಲಿ ಮಾಡಿದ್ದಾರೆ, ಯಾವೊಂದು ವರ್ಷದಲ್ಲಿ ಪಾಸ್ ಮಾಡಿದ್ದಾರೆ, ರೋಲ್ ನಂಬರ್ ಏನು, SSLC ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಜಸ್ಟ್ ಏನಂತಂದ್ರೆ ಅಪ್ಡೇಟ್ ಕೊಡ್ಬೇಕಾಗತ್ತೆ, ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು, ನೆಕ್ಸ್ಟ್ ಕೊಡ್ತೀನಿ. ಮತ್ತೊಂದು ಯಾವ್ದಾದ್ರು ಕ್ವಾಲಿಫಿಕೇಶನ್ ಇದ್ರೆ ITI ಏನಾದ್ರು ಮಾಡಿದ್ರೆ ಅಥವಾ NEC ಅಂದ್ರೆ ನ್ಯಾಷನಲ್ ಅಪ್ರೆಂಟೈನ್ಶಿಪ್ ಏನಾದ್ರು ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ನ ತುಂಬೋದು ನೀವು, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ಜಸ್ಟ್ ಏನಂತಂದ್ರೆ ನಾನು ಇಲ್ಲಿ ನೆಕ್ಸ್ಟ್ ಕೊಡ್ತೇನೆ. ಇಲ್ಲಿ ಫಸ್ಟ್ ಒಂದು 3ನೇ 4ನೇ ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಕಲರ್ ಪಾಸ್ಪೋರ್ಟ್ ಫೋಟೋಗ್ರಾಫ್ ನ ಇಲ್ಲಿ ನೀವು ಏನಂತಂದ್ರೆ ಲೈವ್ ಕ್ಯಾಪ್ಚರ್ ಮುಖಾಂತರ ಅಪ್ಲೋಡ್ ಮಾಡ್ಬೇಕತ್ತೆ. ನೀವು ಲೈವ್ ಕ್ಯಾಪ್ಚರ್ ಮಾಡೋಬೇಕಾದ್ರೆ ಕರೆಕ್ಟ್ ಆಗಿ ಫೇಸ್ ನ ಕರೆಕ್ಟ್ ಆಗಿ ಮೊಬೈಲ್ ಕ್ಯಾಮ್ರಾನ ನಿಮ್ಮ ಒಂದು ಸಿಸ್ಟಮಿಗೆ ವೆಬ್ ಕ್ಯಾಮ್ರಾ ಇದ್ರೆ ಡೈರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ಬೋದು. ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಏನಂತಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕಾಗತ್ತೆ, ಗುಡ್ ಕರೆಕ್ಟ್ ಆಗಿ ಲೈಟ್ನಿಂಗ್ ಎಲ್ಲ ಇರಬೇಕಾಗತ್ತೆ, ಕರೆಕ್ಟ್ ಆಗಿ ನಿಮ್ಮ ಏನಂತಂದು ಕರೆಕ್ಟ್ ಆಗಿ ಒಂದು ಕ್ಯಾಮ್ರಾದ ಹತ್ರ ನೋಡ್ಬೇಕಾಗತ್ತೆ. ಇಲ್ಲಿ ಸ್ಟ್ರೈಟ್ ನೋಡ್ತಿರ್ಬೇಕಾಗತ್ತೆ. ಇಲ್ಲಿ ಬಹಳ ಹತ್ರನೂ ಇರಬಾರ್ದು, ಬಹಳ ದೂರನೂ, ಹಂಗೆ ನೀವು ಕ್ಯಾಪ್ಚರ್ ಮಾಡ್ಬೇಕತ್ತೆ. ನೀವು ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿದ್ರೆ ಮಾತ್ರ ಇಲ್ಲಿ ಅಪ್ಲೋಡ್ ಆಗೋದು.
ಇಲ್ಲಿ ಯಾವ ರೀತಿ ಫೋಟೋಗಳನ್ನ ರಿಜೆಕ್ಟ್ ಆಗುತ್ತೆ ಅಂತ ಇದೆ ನೋಡ್ರಿ. ಈ ತರ ಫುಲ್ ಝೂಮ್ ಅಲ್ಲಿ ಫೋಟೋ ತೆಗೆಯೋದು, ಇಲ್ಲಿ ಈ ಸೈಡ್ ಕ್ರಾಸ್ ಹೋಗೋದು, ಸ್ಪೆಕ್ಸ್ ಹಾಕೊಂಡು ತಕೊಳ್ಳೋದು, ಮತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಬೇರೆದಿತ್ತಂದ್ರೆ ಅಪ್ಲೋಡ್ ಆಗೋದಿಲ್ಲ. ಇಲ್ಲಿ ಏನಂತಂದ್ರೆ ಇಲ್ಲಿ ಬ್ಲ್ಯಾಕ್ ಇರೋದು, ಇಲ್ಲಿ ಶ್ಯಾಡೋ ಬೀಳ್ತಿರೋದು, ಮತ್ತೆ ಟೋಪಿ ಹಾಕೊಂಡು ತೆಗೆಯೋದು. ಇಲ್ಲಿ ನೋಡ್ರಿ ನೀಟಾಗಿ ಈ ತರ ಫೋಟೋ ಇದ್ರೆ ಮಾತ್ರ ನಿಮ್ಗೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ ರೀತಿ ನೀವು ಇಲ್ಲಿ ಹೆಂಗ್ ತೆಗಿಬೇಕಂತಂದು ಎಲ್ಲ ಡೀಟೇಲ್ಸ್ ಇದೆ. ಇಲ್ಲಿ ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಲ್ಲಿ ನೋಡ್ರಿ ಸೈನ್ ನ ನೋಡ್ರಿ ಯಾವ ರೀತಿ ಸೈನ್ ಮಾಡ್ಬೇಕಂತಂದ್ರೆ ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರಬಾರ್ದು ಅಥವಾ ಡಿಸ್ಜಾಯಿಂಟೆಡ್ ಲೆಟರ್ಸ್ ಅಲ್ಲಿ ಇರಬಾರ್ದು. ಸೈನ್ ಏನಂತಂದ್ರೆ ರನ್ನಿಂಗ್ ಲೆಟರ್ ಅಲ್ಲಿ ಇರಬೇಕು ಅಂತಂದು ಇಲ್ಲಿದೆ. ಇಲ್ಲಿ ಡೈಮೆನ್ಷನ್ ಯಾವ ಒಂದು ಡೈಮೆನ್ಷನ್ ಇರಬೇಕು ಅಂತಂದು 140 ಇಂಟು 140 ಇಂಟು 60 ಪಿಕ್ಸೆಲ್ಸ್ ಅಲ್ಲಿ ಇರಬೇಕಾಗತ್ತೆ. 50 mm ಇಂಟು 20 mm ಅಲ್ಲಿ ಇರಬೇಕಾಗತ್ತೆ. 50 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ಅಪ್ಲಿಕೆಂಟ್ ನ ಸಿಗ್ನೇಚರ್ನೇ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ ಯಾವ ರೀತಿ ಒಂದು ಸೈನ್ ಹೊಡೆದಿದ್ದಾರೆ ಅಂತ ನೀವು ನೋಡಿಕೊಂಡು ಇಲ್ಲಿ ಸೈನ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಒಂದು ಡೈಮೆನ್ಷನ್ ಪಿಕ್ಸೆಲ್ಸ್ ಅಲ್ಲಿ ಇದ್ರೆ ಮಾತ್ರ ನೀವು ಈ ಒಂದು ಸೈನ್ ನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಇಲ್ಲಿ ಸೇವ್ ಅಂತ ಕೊಡಿ. ಇಲ್ಲಿ ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ಕೊಂತ ಹೋಗಿ. ಇಲ್ಲಿ ನೆಕ್ಸ್ಟ್ ಕೊಟ್ರೆ ಏನಂತಂದ್ರೆ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಪ್ರಿಫರೆನ್ಸ್ ಯಾವೊಂದು RRBಗೆ ನಾನು ಹೇಳ್ದಂಗೆ ಯಾವೊಂದು RRBಗೆ ಸೆಲೆಕ್ಟ್ ಮಾಡ್ತೀರಾ. ನಿಮ್ಮ ನಾನು ಹೇಳ್ದಂಗೆ ಬಹಳಷ್ಟು RRB ಇದಾವೆ. ಯಾವೊಂದು RRB ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾವೊಂದು ಪೋಸ್ಟ್ ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ RRB ಡಿ ಗ್ರೂಪ್ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.